ಜವರೇಗೌಡರ ಮನೆಯವರು ಭವಾನಿ ಮನೆಗೆ ಬಂದಿದ್ದರು. ಎಲ್ಲ ಶಾಸ್ತ್ರಗಳು ಆರಂಭವಾದವು. ಶಾಂತಿ ಅಣ್ಣ ಪ್ರಸನ್ನ ಜವರೇಗೌಡರ ಆತ್ಮೀಯ ಗೆಳೆಯ. ಅಲ್ಲದೆ ತನ್ನ ತಂಗಿಯ ಮನೆ ಕಾರ್ಯವಾದ್ದರಿಂದ ಒಂಚೂರು ತೊಂದರೆಯಾಗದಂತೆ ಅಚ್ಚುಕಟ್ಟಾಗಿಯೇ ವ್ಯವಸ್ಥೆ ಮಾಡಿದ್ದನು. ಮೊನ್ನೆ ರಸ್ತೆಯಲ್ಲಿ ಸಿಕ್ಕಿದ್ದ ಒಟಗುಟ್ಟುವ ಧರಣಿ ಮನೆಯ ಮೂಲೆಯಲ್ಲೂ ಕಾಣದಿರುವುದನ್ನು ಗಮನಿಸಿದ್ದ ಶಿವು ತನ್ನ ಪಕ್ಕದಲ್ಲೇ ಇದ್ದ ಭವಾನಿಗೆ ಕಿವಿಯಲ್ಲಿಗೆ ನಿನ್ನ ತಂಗಿಯಲ್ಲಿ ಎಂದಿದ್ದ. ಮೊದಲೇ ಒಲ್ಲದ ಊಟದಲ್ಲಿ ಉಪ್ಪಿನಕಾಯಿ ಹೇಗಿದೆ ಎನ್ನುವಂತಾಗಿತ್ತು ಭವಾನಿಗೆ. ಅವಳು ನನಗೆ ಗೊತ್ತಿಲ್ಲ ಎಂದಿದ್ದಳು. ಇದೇನಿದು ಹೀಗೆ ಅಂತಿದ್ದಳಲ್ಲ ಅನಿಸಿತ್ತಾದರೂ ತಲೆಗೆ ಹಾಕಿಕೊಳ್ಳಲಿಲ್ಲ. ಯಾವುದಾದರೂ ಮನೆಯ ಮೂಲೆಯಲ್ಲಿ ಕಾಣಬಹುದೆಂದು ಅವನ ಕಣ್ಣುಗಳು ಹುಡುಕಿದ್ದವು. ಅವಳಿಗೆ ನಾನೇ ನಿನ್ನ ಭಾವ ಎಂದು ಹೇಳಬೇಕೆನಿಸುತ್ತಿತ್ತು. ಶಿವು ಮತ್ತು ಧರಣಿ ಇಬ್ಬರು ಉಂಗುರ ಬದಲಿಸಿಕೊಂಡರು. ಎಲ್ಲ ಶಾಸ್ತ್ರಗಳು ಮುಗಿದವು. ಜವರೇಗೌಡರ ಭಾವ ಬೋರೇಗೌಡ ಗಂಡಿನ ಮನೆಯಿಂದ, ಭವಾನಿ ಮಾವ ಪ್ರಸನ್ನ ಹೆಣ್ಣಿನ ಮನೆಯಿಂದ ವಿಲ್ಲೆ ಬದಲಿಸಿಕೊಂಡಿದ್ದರು. ಅಲ್ಲೇ ಕೂತಿದ್ದ ಪುಟ್ಟಮ್ಮ ಶಾಂತಿಯನ್ನು ತಿವಿದು ನಿನಗೆ 8 ಮಂದಿ ಮಕ್ಕಳು ಎಂದಿದ್ದರು. ಶಾಂತಿ ಅಮೋರೆ ನಂಗೆ 2 ಹೆಣ್ಮಕ್ಳವೆ ಎಂದಿದ್ದರು. ಹಂಗಾರೆ ಇನ್ನೊಂದು ಕೂಸೆಲ್ಲಿ ಎನ್ನುವ ಪುಟ್ಟಮ್ಮನನ್ನು ಕೊಂಡು ಶಾಂತಿ ಅದು ಇದೇ ಗೇಟ್ ಹತ್ರವ ಅವಳು ಗೆಳತಿದು ಒಪ್ಪಂದದ ಶಾಸ್ತ್ರ ಆಯ್ತಾ, ಅದಕ್ಕೆ ಹೋಗಿ ಬರ್ತೀನಿ ಅಂತ ಹೋಗವಳೆ. ಬೆಳಿಗ್ಗೆ ಹೋದ್ಲು, ಇನ್ನೇನು ಬತ್ತಳೇನೋ ಎಂದಿದ್ದಳು. ಪಾರ್ವತಮ್ಮ ಇದೇನು ತನ್ನ ಅಕ್ಕನ ಒಪ್ಪಂದಕ್ಕಿಂತ ಗೆಳತಿದೇ ಜಾಸ್ತಿ ಆಗೋಯ್ತೇನು ನಿನ್ನ ಕಿರಿಯವಳಿಗೆ ಎನ್ನುವಾಗ ಶಾಂತಿಗೆ ಏನೂ ಹೇಳಲು ಸಾಧ್ಯ ಆಗಲಿಲ್ಲ. ಹೇಗೆ ತಾನೇ ಹೇಳುವಳು ತನ್ನ ಗಂಡ ಅನ್ನೋ ಪ್ರಾಣಿ ಬೈದು ತನ್ನ ಮಗಳನ್ನೇ ಕಳಿಸಿದ್ದಾನೆ ಅಂತ. ಏನು ಹೇಳಲಾಗದೆ ನೆಲ ನೋಡುತ್ತಾ ನಿಂತಿದ್ದ ಶಾಂತಿಯನ್ನು ಕಂಡು ಅಲ್ಲೂ ಮಸೆಯುತ್ತಿದ್ದ ಚಂದ್ರ. ತನಗೆ ಹೆಣ್ಣು ಕೊಟ್ಟರೆ ಸಾಕು, ಎಲ್ಲ ಖರ್ಚು ವೆಚ್ಚ ಎಲ್ಲವೂ ನಾವೇ ನೋಡಿಕೊಳ್ಳುತ್ತೇವೆ ಎಂದಿದ್ದರು ಜವರೇಗೌಡ. ಆದರೆ ಮದುವೆ ಮಾತ್ರ ನಮ್ಮೂರ ಹೊರಗಿನ ಶಿವನ ದೇವಸ್ಥಾನದಲ್ಲಿ ನಡೆಯಬೇಕು ಎಂದಿದ್ದರು ಪಾರ್ವತಮ್ಮ. ಏನು ಎಂದು ಶಿವು ಮುಖ ನೋಡಿದಳು ಭವಾನಿ. ನನ್ನ ನಿರ್ಧಾರ ಸರಿಯಾಗಿಯೇ ಇದೆ ಅನ್ನಿಸಿತು ಅವಳಿಗೆ. ಭವಾನಿ ಹತ್ತಿರ ಬಂದು ಅವಳಿಗೆ ದೃಷ್ಟಿ ತೆಗೆದ ಪಾರ್ವತಿ, ನೋಡಿ ಬೀಗ್ರೆ, ಇಟ್ಟು ದಿನ ನಮ್ಮ ಸೊಸೆ ಸಿಟಿನಾಗೆ ದುಡ್ದಿದ್ದು ಸಾಕು, ಇನ್ಮೇಲೆ ಎಲ್ಲಿಗೂ ಕಳಿಸ್ಬೇಡಿ ಆಯ್ತಾ ಎಂದಾಗ, ಅದು ಅತ್ತೆ ನಾನು ಇನ್ನೂ ಜಾಬ್ ಬಿಡುವುದಾಗಿ ಹೇಳಿಲ್ಲ, ಇನ್ನು 1 ತಿಂಗಳು ಅದಲ್ಲ ಮದುವೆಗೆ, ಅದಕ್ಕೆ ಹೋಗಿ ಬರ್ತೀನಿ ಎಂದಿದ್ದಳು ಭವಾನಿ. ಇಲ್ಲ ಮಗ ಬೇಡ, ನೀನು ಹೋಗದೇ ಇದ್ದರೆ ಅವರಿಗೆ ಗೊತ್ತಾಗ್ತದೆ ನೀನು ಬರೋದಿಲ್ಲ ಅಂತ. ಅದನ್ನೇಳಕ್ಕೆಯ ನೀನು ದಣ್ಕೊಂಡು ಅಲ್ಲಿ ತನಕ ಹೋಗೋದೇನು ಬೇಡ. ನಮ್ಮ ಮನೆ ತಕ್ಕೆ ಸೊಸೆ ಆಗೋಳು ನೀನು. ನಮ್ಮ ಮನೆ ಮರ್ಯಾದೆ ಕಾಪಾಡಬೇಕು ಕಣವ್ವ. ಜಮೀನ್ದಾರು ಸೊಸೆ ಸಿಟಿನಾಗೆ ಇರೋದು ಎಷ್ಟು ಚಂದ ಹೇಳು. ಬಿಲ್ಕುಲ್ ಬೇಡ ಬೀಗರೆ, ನೀವೇ ಜವಾಬ್ದಾರು. ಇನ್ಮುಂದೆ ನಮ್ಮ ಸೊಸೆನ ನಮ್ಮ ಒಪ್ಪಿಗೆ ಇಲ್ಲೇ ಯಾವ ಕೆಲಸಕ್ಕೂ ಕಳ್ಸಂಗಿಲ್ಲ. ನಮ್ಮ ಶಿವನು ಕೆಲಸ ಹೋಗೋದು ಬೇಡ ಅಂತೀನಿ ನಾನು. ಅವನೇ ಚಿಕ್ಕ ಯಜಮಾನ್ರ ಆಗಿದ್ಕೊಂಡ್ರು 10 ಜನಕ್ಕೆ ಕೇಮೆ ನೀಡೋನು. ಇನ್ನೊಬ್ಬರ ಕೈ ಕೆಳಗೆ ಇರೋದು ಮನಸ್ಸು ಒಪ್ತಿಲ್ಲ. ಆದರೆ ಪಾಠ ಹೇಳೋ ಮೇಷ್ಟ್ರು ಎಲ್ಲರಿಗಿಂತ ದೊಡ್ಡವರು ಅಂತಾರೆ ನಮ್ಮ ಗೌಡ್ರು. ಪಾರ್ವತಮ್ಮನ ಮಾತಿಗೆ ಕೂತಲ್ಲೇ ಸಿಡಿಯುತ್ತಿದ್ದಳು ಭವಾನಿಯ ಮನಸ್ಸು. ಆದರೆ ಚಂದ್ರ ಮತ್ತು ಶಾಂತಿ ಒಪ್ಪಿಗೆ ನೀಡಿಬಿಟ್ಟಿದ್ದರು. ಇನ್ನು ತಾನು ಎಲ್ಲಿ ಬೆಂಗಳೂರಿಗೆ ಹೋಗೋದು, ಇದು ಇನ್ನು ಪಕ್ಕದಲ್ಲಿನ ಶಿವಪುರಕ್ಕೆ ಹೋಗೋದು ಕಷ್ಟ ಅನ್ನಿಸಿತ್ತು. ಎಲ್ಲೆಲ್ಲೋ ಬಂದು ಸಿಕ್ಕಿ ಹಾಕಿಕೊಂಡೆನಲ್ಲ ಅನ್ನಿಸದೇ ಇರಲಿಲ್ಲ ಭವಾನಿಗೆ. ಸಂಜೆ ಆಗುವಷ್ಟರಲ್ಲಿ ಎಲ್ಲರೂ ಊಟೋಪಚಾರ ಮುಗಿಸಿ ಮಾತುಕತೆಗಳನ್ನು ಮುಗಿಸಿ ಪುರೋಹಿತರು ಹೇಳಿದ ಸಮಯಕ್ಕೂ ಮುಂಚೆಯೇ ಹೆಣ್ಣಿನ ಮನೆ ಬಿಟ್ಟಿದ್ದರು ಜವರೇಗೌಡರ ಕುಟುಂಬ. ಎಲ್ಲರನ್ನೂ ಆದರದಿಂದಲೇ ಕಳುಹಿಸಿಕೊಟ್ಟಿದ್ದರು ಪ್ರಸನ್ನ ಮತ್ತು ಶಾಂತಿ. ಪಾರ್ವತಮ್ಮ ಮಾತ್ರ ಈ ಭವಾನಿ ತಂಗಿ ಯಾಕೆ ಕಾಣಲಿಲ್ವಲ್ಲ, ಏನಾದರೂ ಹೈಬೈತಾ ಎಣ್ಣಲ್ಲಿ ಎಂದು ಯೋಚಿಸುತ್ತಿದ್ದರು. ಕಾರ್ನಲ್ಲಿ ತನ್ನ ನಾದಿನಿ ಜಾನಕಿಗೆ, ಅಲ್ಲ ಅದ್ಕಮ್ಮ ಆ ಹೆಣ್ಣಿನ ತಂಗಿ ಈಟೊತ್ತಾದರೂ ಬರಲೇ ಇಲ್ವಲ್ಲ, ಹಾಗಾದರೆ ಹೆಂಗೆ ಆಗೋದು ಹೆಣ್ಮಕ್ಳು, ಈ ಶಿವನ ಹೆಂಡತಿ ನೋಡು ಎಷ್ಟೊಂದು ನಯ ವಿನಯ, ನಾವು ಮಾತನಾಡಿದ ಮಾತಿಗೆ ತಿರುಗಿಸಿ ಮಾತನಾಡಲಿಲ್ಲ, ಹಂಗಲ್ವಾ ಹೆಣ್ಮಕ್ಳು ಇರೋದು. ಇವಳೋ ಅದು ಹೆಂಗಳೋ ಪುಣ್ಯದ ಕಿತ್ತಿ. ಮನೆ ಕಾರ್ಯ ಬಿಟ್ಟು ಅವ್ರಿವ್ರ ಮನೆ ಕಾರ್ಯಕ್ಕೆ ಸುತ್ತಕ್ಕೋದಾರ ಹೆಣ್ಣು ಅಂದಾರ ಎನ್ನಲು ಇವಳಿಗೆ ಹಿಮ್ಮೇಳದಂತೆ ಜಾನಕಿ ಕೂಡ, ಅಲ್ವಾ ಅದ್ಕೆಮ್ಮ, ಯಾರಾದರೂ ಸ್ವಂತ ಅಕ್ಕಂದು ಒಪ್ಪಂದದ ಮಾತು ಬಿಟ್ಟು ಮನೆ ಕಾರ್ಯ ಬಿಟ್ಟು ಬೀದಿಯಾಗಿರೋರ ಮನೆಗೆಲ್ಲ ಕಾರ್ಯಕ್ಕೆ ಹೋಗ್ತಾರ. ಬಿಡಿ ನನಗೂ ಯಾಕೋ ಸರಿ ಅನ್ನಿಸ್ಲಿಲ್ಲ. ನನಗೂ ನೀವು ಅಂದ್ಕೊಂಡಂಗೆ ಏನಾದ್ರು ಹೈಬೈತಾ ಅದಕ್ಕೆ ಏನಾದ್ರು ಬರ್ದಂಗೆ ತಡೆದವ್ರ ಅನ್ನಿಸ್ತೈತೆ ಎನ್ನುತ್ತಿದ್ದರೆ ಶಿವನು ಕಾರ್ ಓಡಿಸುತ್ತಿದ್ದರೆ, ಪರವಾಗಿಲ್ಲ ಕಣೋ ಅಡ್ಮಳೆ, ಬರೀ ನಾನು ಅಂದ್ಕೊಂಡಿರೋ ಹುಡುಗಿ ಅಲ್ಲ ಅಂದುಕೊಳ್ಳುವಷ್ಟರಲ್ಲಿ ಜಾನಕಿ ಕಣ್ಣು ಧರಣಿ ಮೇಲೆ ಬಿದ್ದಿತ್ತು. ಅದ್ಕಮ್ಮ ಹಾಗೆ ಒಂಚೂರು ನೋಡಿ ಇಲ್ಲಿ, ಈ ದೊಡ್ಡ ಗಾಡಿನ ಆ ಸಣ್ಣ ಮಗ ಹೆಂಗೆ ಓಡಿಸ್ತದೆ, ನೋಡೋಕ್ಕೆ ಮೈ ಜುಮ್ಮತ್ತದೆ ಎನ್ನಲು ಪಾರ್ವತಮ್ಮ ಅಲ್ವಾ ಅದ್ಕಮ್ಮ ಅಂತೆನ್ನುವಷ್ಟರಲ್ಲಿ ಝುಯ್ ಎಂದು ಗಾಡಿ ಕಾರ್ನಿಂದ ಹಿಂದೆ ಪಾಸಾಗಿತ್ತು. ಶಿವನ್ಸ್ ಮಾತಿನಷ್ಟೇ ಚುರುಕು, ಗಾಡಿ ಓಡಿಸುವುದರಲ್ಲೂ ನನ್ನ ನಾದ್ನಿ ಅಂದುಕೊಂಡಿದ್ದ. ಅಷ್ಟರಲ್ಲಿ ಮಾತು ಮುಂದುವರಿಸಿದ ಪಾರ್ವತಿ, ಅದೇನು ಹುಡುಗಿರು ನೋಡಿದ್ರೆ ಒಳ್ಳೆ ಮಂತಾನಸ್ಥ ಹೆಣ್ಮಗನಂಗೆ ಕಾಣ್ತದ, ನೋಡಿದ್ರೆ ಗಂಡಸರು ಓಡಿಸೋ ಗಾಡಿನ ಓಡಿಸ್ತದಲ್ಲ ಎನ್ನುವಾಗ ಮುಂದೆ ಅದು ಯಾರೆಂದು ತಿಳಿದಿದ್ದ ಶಿವಗೆ ನಗು ಬಂದಿತ್ತು. ಅಮ್ಮೋ ಅತ್ತೆ, ನೀವೇನು ಯಾವ ಕಾಲದವರು, ಇವತ್ತಿನ ಹೆಣ್ಮಕ್ಳು ಏನೇನೋ ಓಡ್ಸೋಕ್ಕಿಲ್ವಾ, ಬೈಕಿಂದ ಹಿಡಿದು ವಿಮಾನದ ತನಕ ಎಲ್ಲನೂ ಓಡಿಸ್ತಾರೆ, ಟ್ರ್ಯಾಕ್ಟರ್ನಿಂದ ಇಟಾಚಿ ತನಕ ಏನು ಬೇಕಾದರೂ ಓಡಿಸ್ತಾರೆ ಗೊತ್ತಾ ಅವಕ್ಕೆ. ಇವತ್ತಿನ ಕಾಲದ ಹೆಣ್ಣೈಕ್ಳು ಎಷ್ಟು ಸ್ಟ್ರಾಂಗ್ ಆಗವೆ, ಎಷ್ಟು ಧೈರ್ಯವಾಗವೆ, ನಮ್ಮ ಯಾರನ್ನೂ ನೆಚ್ಕೊಳ್ಳೋಕ್ಕಿಲ್ಲ ಅಂತ ಖುಷಿ ಪಡಬೇಕು. ಎಷ್ಟು ಧೈರ್ಯವಾಗಿ ಗಾಡಿ ಓಡಿಸ್ಕೊಂಡು ಹೋಯ್ತೈತಲ್ಲ.
ನಿಮಗೆ ಅನ್ಸಕ್ಕಲ್ವಾ ಈ ಸಣ್ಣ ರೋಡಲ್ಲಿ ಇಷ್ಟು ದೊಡ್ಡದಾಗಿರೋ ಗಾಡಿನ ಬ್ಯಾಲೆನ್ಸ್ ಮಾಡ್ತಿರೋ ಹೆಣ್ಮಗ ಇನ್ನು ಅವ್ರ ಮನೇನ ಅದೆಷ್ಟು ಚೆಂದಾಗಿ ಬ್ಯಾಲೆನ್ಸ್ ಮಾಡ್ತದೆ ಅಂತ ಎಂದಿದ್ದನು. ಅವನ ಮಾತು ಕೇಳಿ ಪಾರ್ವತಿಯ ತಲೆ ಸಿಡಿದಿತ್ತು. ಹಿಂಗೆ ಅತ್ಕಮ್ಮ, ಈ ಮಗಂದು ಅವ್ರ ಅಪ್ಪಂದು ಮಾತಲ್ಲಿ ತಲೆ ಬುಡ ಇರೋಕ್ಕಿಲ್ಲ ನೋಡಿ. ಹೆಣ್ಮಕ್ಳು ಮದುವೆಯಾಗಿ ಗಂಡ ಮಕ್ಕಳು ಮನೆ ಅಂತ ನೋಡಿಕೊಂಡು ನೆಮ್ಮದಿಯಾಗಿ ಸಂಸಾರ ತೂಗಿಸ್ಕೊಂಡು ಹೋಗಿದ್ರೆ ಚಂದ ಅಂತೀನಿ. ಅದನ್ನು ಬಿಟ್ಟು ಈ ಗಂಡು ಬೀರಿಗೆ ಥರ ಹಾಗೆ ಬೈಕ್ ಓಡಿಸ್ಕೊಂಡು ಸುತ್ತಿದ್ರೆ ಸಂಸಾರನ ಸಂದಾಗಿ ತೂಗಿಸ್ತಾಳ? ಅದೆಲ್ಲಿಂದ ನಿನ್ನ ತಲೆಗೆ ಇವೆಲ್ಲ ತುಂಬಿದ್ನು ಆ ಶಿವಪ್ಪ? ನಾ ಕಾಣಕಂತೆ ನೀನು ಗಾಡಿದಿ ಹೋಗಪ್ಪ ಎನ್ನಲು ನಿವೇದಿತಾ ಶಿವು ಇಬ್ಬರು ಕೈಗೆ ತಟ್ಟಿಕೊಂಡು ನಕ್ಕಿದ್ದರು. ಜಾನಕಿ ನಿವಿ ಎಂದು ಭುಜಕ್ಕೆ ಬಾರಿಸಲು, ಓಯ್ ಸುಮ್ಮನಿರವ, ನೀನೇನು ಇನ್ನೂ ನಿಮ್ಮ ಕಾಲದಂಗೆ ಆಡ್ತಿರಪ್ಪ. ಇವತ್ತು ಕಾಲ ಬದಲಾಗದೆ ಎಲ್ಲರೂ ಅವತ್ತಿನ ಥರನೇ ಇರ್ತಾರಾ? ಇವತ್ತಿನ ಹೆಣ್ಮಕ್ಳು ಎಲ್ಲದರಲ್ಲೂ ಅಪ್ಡೇಟ್ ಆಗವ್ರೆ. ಗಾಡಿ ಏನು ಬಿಟ್ಟರೆ ದೇಶನೇ ಓಡಿಸ್ತಾವ್ರೆ ಎಂದಾಗ ಎನ್ನುತ್ತಾ ಶಿವನ್ನು ನೋಡಿ, ಕರೆಕ್ಟ್ ಅಲ್ವಾ ಮಾವ ಎನ್ನುತ್ತಿದ್ದರೆ ಅಷ್ಟರಲ್ಲಿ ಮನೆ ಬಂದಿತ್ತು. ಶಿವು ಕಾರ್ನಿಂದ ಇಳಿಯುತ್ತಾ, ನಿವಿ ದೇಶ ಯಾರು ನಡೆಸೋದನ್ನು ಬಿಡು, ನಮ್ಮವ್ವ ಮನೆ ನಡೆಸ್ತಿಲ್ವಾ ಎಂದಾಗ ಪಾರ್ವತಿ, ಹೂಕಂತ ನಡಿ ಮಗ ಎಂದು ಭುಜ ತಟ್ಟಲು ಮತ್ತೆ ನಿವಿ ಮತ್ತು ಶಿವು ಇಬ್ಬರು ಕೈ ಬಡಿದು ನಕ್ಕಿದ್ದರು. ಅಷ್ಟರಲ್ಲಿ ಜವರೇಗೌಡ ಮತ್ತು ಸತೀಶನ ಕಾರ್ ಬಂದಿತ್ತು. ಇಬ್ಬರು ಗಪ್ಚುಪ್ಪಾದರು. ಎಲ್ಲರೂ ಮುಂದೆ ಸಾಗುವಾಗ ಪುಟ್ಟಮ್ಮ ಅಪ್ಪ ಶಿವು ಎನ್ನಲು ವಿನಮ್ರವಾಗಿ ಅಜ್ಜಿಯ ಬಳಿ ಬಂದವನು, ಏನು ಪುಟ್ಟವೋ ಎನ್ನಲು, ನೀನು ಏನೇ ಅನ್ನು ಮಗ, ನಿನ್ನ ಹೆಂಡ್ರು ಭಾರಿ ಸಂಪ್ರದಾಯಸ್ಥೆ ಬಿಡು ಎಂದಾಗ, ಯಾಕವೋ ಅಲ್ಲಿ ಒಂದು ಮಾತಾಡದೆ ಬಂದಿದ್ದೆ, ಇಲ್ಲಿ ಹೆಂಗೆ ಕಂಡಿಡ್ದೆ ಎಂದಿದ್ದ ಜವರೇಗೌಡರು. ಮನೆಯೊಳಗೆ ಎಷ್ಟು ಸಂಪ್ರದಾಯಸ್ಥರವ್ರೆ ಅಂತ ಮನೆ ಬಾಗಿಲು ನೋಡೇ ಕಂಡುಹಿಡಿಬೋದು. ಆ ಮನೆ ಬಾಗಿಲು ನೋಡ್ದ ಅದು ಹೆಂಗೆ ನೋಡು, ಬಡವ್ರ ಮನೆ ಆದರೂ ಅಂಗಳನ ಅರಮನೆ ಹಂಗೆ ಸಿಂಗರಿಸಿದ್ರು. ಊಟ ನೋಡು ಏಟ್ ಸಂದಾಗಿತ್ತು ಎಂದಿದ್ದಾಗ ತಮ್ಮನನ್ನೇ ನೋಡುತ್ತಾ ಅವರ ಎದುರಿನ ಜಗಲಿ ಮೇಲೆ ಕುಳಿತು, ಅದಕ್ಕೆ ಹೇಳ್ತಾರಲ್ಲವ ಸುಮ್ಮನೆ ಹೇಳಾರ ಹಿಂದಿನ ಕಾಲದವರು, ಬಡವರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಅಂತ ಎಂದಿದ್ದ ಜವರೇಗೌಡರು. ನೋಡಿ ಎಲ್ಲರೂ ಹೌದೆಂಬಂತೆ ತಲೆ ಆಡಿಸಿದ್ದರು. ಈ ಕಡೆ ಧರಣಿ ಮನೆ ಮುಂದೆ ಗಾಡಿ ತಂದು ನಿಲ್ಲಿಸಿದ್ದಳು. ಮನೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಮುಗಿದಿದ್ದವು. ಪಕ್ಕದೂರಿನ ಶಾಮಿಯಾನ ಅಂಗಡಿಯವರು ಬಂದು ಚೇರ್ಗಳನ್ನು ಜೋಡಿಸುತ್ತಿದ್ದರು. ಧರಣಿ ಬಂದಿದ್ದು ನೋಡಿ ಪ್ರಸನ್ನ, ಇಷ್ಟೊಂದು ತಡವಾಗಿ ಬಂದಲ್ಲ ಮಗಳೇ, ನೆಂಟರೆಲ್ಲ ಹೊಂಟೋದ್ರು, ನಿನ್ನ ಕೇಳ್ತಿದ್ರು, ನೋಡಬೇಕು ಅಂತಿದ್ರು, ಒಂಚೂರು ಬೇಗ ಬರೋಕ್ಕಾಗ್ತಿಲ್ವವ ಎನ್ನುವಾಗ, ಅಯ್ಯೋ ಮಾವ, ಸ್ವಲ್ಪ ತಡವಾಗಿ ಬಿಟ್ಟಿತ್ತು, ಶಾಂಭವಿ ಕಳಿಸ್ತಾನೇ ಇರಲಿಲ್ಲ ಎಂದಿದ್ದಳು. ಶಾಂಭವಿ ಮನೆ ಬೇಗನೆ ಮುಗಿದಿತ್ತು ಕಾರ್ಯಕ್ರಮ. ಆದರೆ ಎಲ್ಲಿ ತನ್ನಪ್ಪ ನಾನು ಬೇಗ ಹೋಗಿ ಗಲಾಟೆ ಮಾಡಿ ತನ್ನ ಮಾವನಿಂದ ಏಟು ತಿನ್ನುವರು ಎಂದು ಸ್ವಲ್ಪ ತಡವಾಗಿಯೇ ಬಂದಿದ್ದಳು. ಆದರೆ ಮಾವನೆದುರು ಸುಳ್ಳು ಹೇಳಿ ತಡವಾಗಿತ್ತು ಎಂದಿದ್ದಳು. ನಡಿ ಬೇಗ ಬಟ್ಟೆ ಬದಲಿಸಿ ರೆಡಿಯಾಗಿ ಊರಿಗೆ ಹೊಂಟೋಗೋಣ ಎನ್ನಲು ಸರಿ ಎನ್ನುತ್ತಾ ಜಗಲಿ ಮೇಲಿದ್ದ ಅವರಪ್ಪನನ್ನು ನೋಡಿ ಮನೆಯೊಳಗೆ ಓಡಿ ಹೋಗಿದ್ದಳು. ಭವಾನಿ ಮಾತ್ರ ಕೈ ಹಿಸಿಕೊಳ್ಳುತ್ತಾ ರೂಮ್ನಲ್ಲಿ ಕುಳಿತಿದ್ದಳು. ಭವಾನಿ ತಟ್ಟನೆ ಬಾಗಿಲು ತೆಗೆಯಲು ತನ್ನ ರೂಮಿನ ಬಾಗಿಲು ಕಡೆ ನೋಡಿದ್ದಳು. ಅಲ್ಲಿ ಧರಣಿಯನ್ನು ನೋಡಿ, ಏಯ್ ಇದೇನಿದು, ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವಾ? ರೂಮ್ಗೆ ಬರಬೇಕಾದ್ರೆ ಬಾಗಿಲು ಹೊಡೆದು ಬರಬೇಕಲ್ವಾ ಎನ್ನಲು ಅಕ್ಕನ ರೋಪ್ಗೆ ಎದರಿದಂತೆಯೇ ಧರಣಿ, ಅದು ಅಕ್ಕ, ಮಂಚದ ಅಡಿಯಲ್ಲಿ ನನ್ನ ಬಟ್ಟೆ ಇದ್ದಾವೆ ತಗೋತೀನಿ. ಮಂಚದ ಅಡಿಯಿಂದ ಬಟ್ಟೆ ಬಕೆಟ್ ಎಳೆದುಕೊಂಡಿದ್ದಳು. ನನ್ನ ಬ್ಯಾಗ್ಗೆ ತುಂಬಿಕೊಂಡು, ಅಲ್ಲ ಆ ಸಹನಕ್ಕ ಎಂಗೇಜ್ಮೆಂಟ್ ಆದಮೇಲೆ ಅಷ್ಟೊಂದು ಖುಷಿ ಪಡ್ತಿದ್ಲು, ಆದರೆ ಈ ನಮ್ಮ ಭವಾನಿ ಅಕ್ಕ ಮಾತ್ರ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತಾಳೆ? ಅದು ಅವಳು ಮೆಚ್ಚಿರುವನ್ನ 3 ವರ್ಷದಿಂದ ಇವ್ರ ಮದುವೆ ಮಾತುಕತೆ ಆಗ್ತೈತೆ, ಇದ್ದಕ್ಕಿದ್ದಂತೂ ಆಗಿಲ್ಲ, ಆದರೂ ಯಾಕೆ ಹಿಂಗೆ ಯೋಚನೆ ಮಾಡ್ತಾಳೆ ಅಂತ ಯೋಚಿಸುತ್ತಾ ರೂಮ್ನಿಂದ ಆಚೆ ನಡೆದಿದ್ದಳು ಧರಣಿ. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.